ಯಾವುದೋ ಯೋಚನೆಯಲ್ಲಿ ಮನೆಯತ್ತ ಸಾಗುತ್ತಿದ್ದವಳು ಹತ್ತಿರದಲ್ಲೇ ಕೇಳಿ ಬಂದ ಬುಲೆಟ್ ಸದ್ದಿಗೆ ಅಲ್ಲೇ ನಿಂತಳು. ಆ ಸದ್ದು ಅವಳಿಗೆ 5 ವರ್ಷದ ಹಿಂದಿನ ಘಟನೆಯನ್ನು ನೆನಪಿಸಿತ್ತು. ಯಾಕೋ ಅಲ್ಲಿ ನಿಲ್ಲಬೇಕೆಂದು ಅನಿಸದೆ ಮುಂದೆ ಹೆಜ್ಜೆ ಹಾಕ ಹೋದವಳು ಯಾವುದೋ ಬೈಕಿಗೆ ತಾಗಿ ಇನ್ನೇನು ಬೀಳಬೇಕು, ಅಷ್ಟರಲ್ಲಿ ಬಲವಾದ ಕೈಯೊಂದು ಅವಳನ್ನು ಬೀಳದಂತೆ ತಡೆದು ನಿಲ್ಲಿಸಿತ್ತು. ಹೇಗಿದೆಯಾ ದೃಷ್ಟಿ? ಮೃದು ದನಿ ಕೇಳಿ ಅಚ್ಚರಿಯಿಂದ ನಿಮಿರಿತು ಅವಳ ಕಣ್ಗಳು. ನೀನೇ ನಿರ್ಮಲ್? ತಡೆದು ಹೊರಬಂದಿತ್ತು ಮಾತು. ಹೌದು ನಾನೇ. ನಿನ್ನ ಜೊತೆ ಮಾತಾಡೋಣ ಎಂದು ಬಂದರೆ ನೀನು ನಿಲ್ಲದೆ ಓಡುತ್ತಿರುವೆ. ಅವನು ಆಕ್ಷೇಪಿಸುವಂತೆ ನುಡಿದರೆ ಐ ಆಮ್ ಸಾರಿ ಎಂದಳು ಅವಳು. ಪರವಾಗಿಲ್ಲ ಬಾ. ಕೈ ಹಿಡಿದು ಬೈಕ್ ಏರಲು ಸಹಾಯ ಮಾಡಿದವನು ಬುಲೆಟ್ ಅನ್ನು ಪಾರ್ಕ್ ಕಡೆಗೆ ಟರ್ನ್ ಮಾಡಿದ್ದ. ಎಲ್ಲಿಗೆ ಹೋಗುತ್ತಿದ್ದೇವೆ? ನಿನ್ನ ಜೊತೆ ಮಾತನಾಡಬೇಕು ತುಂಬಾ, ಅದಕ್ಕೆ ಪ್ರಶಾಂತವಾದ ಜಾಗ ಹುಡುಕುತ್ತಿದ್ದೇನೆ. ಅವಳು ಮೌನಿಯಾದಳು. ಅವಳ ಮನಸ್ಸು 5 ವರ್ಷಗಳ ಹಿಂದಕ್ಕೊಡ್ಡಿದವು. ಪ್ರೀತಿಗೆ ಕಣ್ಣಿಲ್ಲ ನಿಜ, ಆದರೆ ಪ್ರೀತಿಸುವವರಿಗೆ ಕಣ್ಣಿಲ್ವಾ ಎಂಬ ಮಾತೊಂದಿದೆ. ಆದರಿಲ್ಲಿ ಪ್ರೀತಿಗೆ ಮಾತ್ರ ಅಲ್ಲ, ತಾನು ಪ್ರೀತಿ ಮಾಡುತ್ತಿರೋ ಹುಡುಗಿಗೂ ಕಣ್ಣಿಲ್ಲ ಎಂಬ ಸತ್ಯ ತಿಳಿಯದೆ ನಿರ್ಮಲ್ ಪ್ರೀತಿಗೆ ಬಿದ್ದಿದ್ದ. ದಿನವಿಡೀ ಗೆಳೆಯರು ಮೋಜು ಮಸ್ತಿ ಎಂದು ತಿರುಗಾಡುವ ಅವನಿಗೆ ಆಕಸ್ಮಿಕವಾಗಿ ಕಣ್ಣಿಗೆ ಕಂಡಿದ್ದಳು ದೃಷ್ಟಿ. ಹುಟ್ಟು ಅಂಧೆಯಲ್ಲದ ದೃಷ್ಟಿ ಅವಳ ಜೀವನದಲ್ಲಿ ನಡೆದ ಘಟನೆಯ ಕಾರಣದಿಂದ ಅಂಧೆಯಾಗಿದ್ದಳು. ಅವಳನ್ನು ಮನಸಾರೆ ಪ್ರೀತಿಸುತ್ತಿದ್ದವನು ನಿಜ ತಿಳಿದ ನಂತರವೂ ಅದನ್ನು ಮುಂದುವರಿಸಿದ್ದ. ದಿನಗಳು ಉರುಳಿ ತಿಂಗಳು ಕಳೆದರೂ ಅವಳಲ್ಲಿ ತನ್ನ ಪ್ರೀತಿ ಹೇಳುವ ಧೈರ್ಯ ಬಂದಿರಲಿಲ್ಲ. ಕೊನೆಗೊಂದು ದಿನ ಧೈರ್ಯ ಮಾಡಿ ಅವಳ ಮುಂದೆ ನಿಂತೇ ಬಿಟ್ಟಿದ್ದ. ಹಾಯ್, ಐ ಆಮ್ ನಿರ್ಮಲ್. ತನ್ನ ಪರಿಚಯ ಹೇಳಿಕೊಂಡ. ಹೇಳಿ ಏನಾಗಬೇಕು? ಬೇಬಿ ಸಿಟ್ಟಿಂಗ್ ಅಲ್ಲಿ ಕೆಲಸ ಮಾಡುತ್ತಿದ್ದವಳಿಗೆ ಅಂದು ತಡವಾಗಿತ್ತು. ಐ ಲವ್ ಯು ತಡೆದು ನೇರವಾಗಿ ಹೇಳಿದ್ದ. ಅವನು ಮಾತು ಕೇಳಿ ಒಂದು ಕ್ಷಣ ಗಾಬರಿಗೊಂಡವಳಂತೆ ನಿಂತ ದೃಷ್ಟಿ ವಾಟ್ ಎಂದಿದ್ದಳು. ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು, ಆದರೂ ನನಗೆ ನಿಮ್ಮನ್ನು ಪ್ರೀತಿಸದೇ ಇರಲು ಸಾಧ್ಯವಿಲ್ಲ. ನಾನು ನಿನಗೆ ಬಾಳು ಕೊಡುತ್ತೇನೆ. ದಿನನಿತ್ಯ ಈ ರೀತಿ ಕೆಲಸ ಮಾಡೋ ಯಾವುದೇ ಅಗತ್ಯ ಇಲ್ಲ. ಈ ರೀತಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ.